ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನೊಂದು ಜಾಬ್ ಓಪನಿಂಗ್ ಇದೆ ಒಂದು ಕಂಪ್ನೀಲಿ ಅಂತಂದರೆ ಅದೇನೇನು ಸ್ಟೇಜಸ್ಸಿಂದ ಹೋಗುತ್ತೆ ಅಂತ ಹೇಳ್ತೀನಿ. ನೀವೇನಾದರೂ ಜಾಬ್ ಹುಡುಕ್ತಿದ್ದೀರಾ ಅಂತಂದರೆ ನಿಮಗೆ ಈ ಪ್ರಾಸೆಸ್ ಗೊತ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಒಂದು ಜಾಬ್ ಓಪನಿಂಗ್ ಬಂತು ಕಂಪ್ನಿನಲ್ಲಿ ಅಂತಂದರೆ ಅದು ಫಸ್ಟು ಕಂಪ್ನಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಗೊತ್ತಾಗುತ್ತೆ. ಅದು ಫೌಂಡರ್ಸ್ ಆಗಿರ್ಬೋದು, ಇಲ್ಲ ಕಂಪ್ನಿ CTO ಆಗಿರ್ಬೋದು, ಕಂಪ್ನಿ CEO ಆಗಿರ್ಬೋದು, ಯಾರು ತುಂಬ ಮೇಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ ಅವ್ರಿಗೆ ಇದು ಗೊತ್ತಾಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವ್ರ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರಾ ಈ ಪೊಸಿಷನ್ಗೆ, ಅವ್ರ ಹಳೆ ಎಂಪ್ಲಾಯೀಸು ಅಥವಾ ಹಳೆ ಕಲೀಗ್ಸು, ಫ್ರೆಂಡ್ಸು, ಅವ್ರು ಯಾರಾದರೂ ಜಾಬ್ ಹುಡುಕ್ತಿದ್ರೆ ಆದಷ್ಟು ಬೇಗ ಈ ಜಾಬ್ನ ಫಿಲ್ ಮಾಡೋಕ್ಕೆ ನೋಡ್ತಾರೆ. ಹೈಯರ್ ಪೊಸಿಷನ್ ಅವರು ಈ ಪೊಸಿಷನಲ್ಲಿ ಜಾಬ್ ಫಿಲ್ ಆಗಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಫೌಂಡರ್ಸ್ಗೆ ಯಾರೂ ಗೊತ್ತಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಸ್ಟೇಜ್ ಏನು, ಕಂಪ್ನಿ ಎಂಪ್ಲಾಯೀಸ್ ಆಗಿರ್ಬೋದು, ಅದರಲ್ಲಿ ಆ ಟೀಮ್ ಮೆಂಬರ್ ಆಗಿರ್ಬೋದು, ಇಲ್ಲ HRs ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕಂಪ್ನಿ ಎಂಪ್ಲಾಯ್ಗೆ ನಿಮಗೆ ಯಾರು ಗೊತ್ತಿದ್ರೆ ಜಾಬಿಗೆ ರೆಫರ್ ಮಾಡಿ ಅಂತ ಕೇಳ್ತಾರೆ. ಸೊ ಇದು ಬೇಸಿಕಲಿ ರೆಫರೆನ್ಸ್ ಅಂತ ಹೇಳ್ತೀವಿ. ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಕಲೀಗ್ ಸರ್ಕಲ್, ಹಳೆ ಕಂಪ್ನಿ ಕಲೀಗ್ ಸರ್ಕಲ್, ಅದರಲ್ಲಿ ಯಾರಾದರೂ ಜಾಬ್ ಹುಡುಕ್ತಿರೋರು ಗೊತ್ತಿದ್ರೆ ನೀವು ಅವ್ರನ್ನ ಈ ಜಾಬಿಗೆ ರೆಫರ್ ಮಾಡ್ಬೋದು. ಅವ್ರನ್ನ ನೆಕ್ಸ್ಟ್ ಕಾಲ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಇದು ಸೆಕೆಂಡ್ ಸ್ಟೇಜ್ ಆಫ್ ಹೈರಿಂಗ್. ಇದರಲ್ಲೂ ಜಾಬ್ ಫಿಲ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೇಜ್ 3ಗೆ ಹೋಗುತ್ತೆ. ಸ್ಟೇಜ್ 3ನಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ನಿಗೆ ಹಳೆ ಯಾವ್ದಾದ್ರು ಜಾಬ್ ಓಪನಿಂಗ್ ಇತ್ತು ಅಂದಾಗ ತುಂಬ ಜನ ಅಪ್ಲೈ ಮಾಡಿರ್ತಾರೆ. ಅವ್ರದ್ದು ರೆಕಾರ್ಡ್ಸ್ನ ಡೇಟಾಬೇಸಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಪಾಸ್ಟ್ ಡೇಟಾಬೇಸ್ ಅಂತ ಕರೀತಾರೆ. ಹಳೆ ಯಾರಾದರೂ ಕ್ಯಾಂಡಿಡೇಟ್ಸು ಒಂದು ಜಾಬಿಗೆ ಅಪ್ಲೈ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಏನಾದ್ರು ಜಾಬ್ ಆಗಿಲ್ಲ, ಇಂಟರ್ವ್ಯೂಸ್ ಫೇಲ್ ಆಗಿದ್ರು, ಅವ್ರ ರೆಕಾರ್ಡ್ಸ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಹುಡುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದಿಷ್ಟು ಮೇನ್ ಸ್ಟೇಜಸ್ ಆಫ್ ಹೈರಿಂಗ್. 90% ಆಫ್ ದ ಜಾಬ್ಸ್ ಇದರಲ್ಲಿ ಫುಲ್ ಆಗೋಗುತ್ತೆ. ಜಾಬ್ ಓಪನಿಂಗ್ಸ್ ಕ್ಲೋಸ್ ಆಗಿಬಿಡುತ್ತೆ 90% ಆಫ್ ದ ಜಾಬ್ಸ್. ನೆಕ್ಸ್ಟ್ ಬಂದು ಇದಿಷ್ಟರಲ್ಲೂ ಏನೂ ಆಗಿಲ್ಲ, ಪಾಸ್ಟ್ ಡೇಟಾಬೇಸಲ್ಲಿ ಯಾರೂ ಎಂಪ್ಲಾಯ್ಸ್ ಇಲ್ಲ, ಎಂಪ್ಲಾಯ್ಸ್ಗೆ ಯಾರು ಕ್ಯಾಂಡಿಡೇಟ್ಸ್ ಗೊತ್ತಿಲ್ಲ, ರೆಫರ್ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ಫಸ್ಟ್ ಜಾಬ್ ಪೋಸ್ಟ್ ಆಗೋದು ಲಿಂಕ್ಡ್ಇನ್ನಲ್ಲಿ. ಇದರಲ್ಲಿ ಯಾರು ಪೋಸ್ಟ್ ಮಾಡ್ತಾರೆ ಅವ್ರ ಕನೆಕ್ಷನ್ಸ್ ಮತ್ತು ಅವ್ರ ಫ್ರೆಂಡ್ಸ್ ಅವರೆಲ್ಲ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ. ಆ್ಯಂಡ್ ಯಾರು ಪೋಸ್ಟ್ ಮಾಡಿರ್ತಾರೆ ಅವರು ರೆಫರ್ ಮಾಡ್ಬೋದು. ಈ ಥರ ರೆಫರ್ ಮಾಡಿದಾಗ ಅವ್ರಿಗೆ ಕಾಲ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಟರ್ವ್ಯೂ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಸ್ಟೇಜ್ 4 ಆಫ್ ಹೈರಿಂಗ್. ಇದಾದಮೇಲೂ ಏನು ಕ್ಯಾಂಡಿಡೇಟ್ ಸಿಗ್ತಿಲ್ಲ, ಒಳ್ಳೆಯದು ಸ್ಕಿಲ್ಡ್ ಎಂಪ್ಲಾಯೀಸ್ ಯಾರು ಸಿಗ್ತಿಲ್ಲ ಅಂತಂದಾಗ ಲಾಸ್ಟ್ ಸ್ಟೇಜ್ ಆಫ್ ಹೈರಿಂಗ್, ಲಾಸ್ಟ್ ಆಪರ್ಚುನಿಟಿ ಕಂಪ್ನೀಸ್ಗೆ ಅಂದು ಅದು ಜಾಬ್ ಪೋರ್ಟಲ್ಸ್. ಫೇಮಸ್ ಜಾಬ್ ಪೋರ್ಟಲ್ಸ್ ಕೇಳಿರ್ಬೋದು, Naukri.com, ಇನ್ಸ್ಟಾ ಹೈರ್, ಆಮೇಲೆ ಗ್ಲಾಸ್ಡೋರ್, ಹೈರೆಸ್ಟ್, ಈ ಥರ ಎಲ್ಲ ಜಾಬ್ ಪೋರ್ಟಲ್ಸಲ್ಲಿ ಜಾಬ್ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ. ಈ ಸ್ಟೇಜ್ 5ಅಲ್ಲಿ ತುಂಬ ಕಾಂಪಿಟೇಷನ್ಸ್ ಇರುತ್ತೆ, ತುಂಬ ಜನ ಅಪ್ಲೈ ಮಾಡ್ತಾರೆ. ಆ್ಯಂಡ್ ರೆಸ್ಯೂಮ್ ಪಿಕ್ ಆಗೋದು ತುಂಬ ಕಷ್ಟ ಆಗುತ್ತೆ. ತುಂಬ ರೆಸ್ಯೂಮ್ಸ್ ಬರುತ್ತೆ. ಎಂಪ್ಲಾಯರ್ಗೂ ಒಂದು ರೆಸ್ಯೂಮ್ ಹುಡುಕಿ ಒಳ್ಳೆ ರೆಸ್ಯೂಮ್ನ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಜಾಬ್ ಸಿಗೋದು ಆಲ್ಮೋಸ್ಟ್ ಒಂದು 30-40% ಚಾನ್ಸಸ್ ಅಷ್ಟೇ. ಇನ್ನು ಮಿಕ್ಕಿದ್ದು ನೀವೇನಾದರೂ ಸೀರಿಯಸ್ ಆಗಿ ಜಾಬ್ ತೊಗೋಬೇಕು ಅಂತಂದರೆ ಆದಷ್ಟು ಈ 3 ಸ್ಟೇಜಲ್ಲೇ ಜಾಬ್ ಹುಡ್ಕೋಕೆ ನೋಡಬೇಕು. ಆದಷ್ಟು ನಿಮ್ಮ ನೆಟ್ವರ್ಕ್ ಬೆಳೆಸಿ, ನಿಮ್ಮ ಕನೆಕ್ಷನ್ಸ್ನ ಬೆಳೆಸಬೇಕು. ಒಳ್ಳೊಳ್ಳೆ ಕಂಪ್ನೀಸಲ್ಲಿ ಯಾರಾದರೂ ಪರಿಚಯ ಮಾಡ್ಕೋಬೇಕು. ಆ್ಯಂಡ್ ಅವಾಗೇನಾದರೂ ಜಾಬ್ ಓಪನಿಂಗ್ಸ್ ಬಂದರೆ ಅವ್ರು ರೆಫರ್ ಮಾಡ್ತಾರೆ ಆ್ಯಂಡ್ ಆ ಪ್ರಾಸೆಸ್ ಈಸಿ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಇನ್ನೂ ಬರ್ತಿರುತ್ತೆ ಚಾನಲಲ್ಲಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.